ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 133ನೆಯ ತಿರುನಾಮ ವೇದವಿತ್. 130ನೆಯ ತಿರುನಾಮವು ವೇದವಿತ್ ಆಗಿತ್ತು. ಹಿಂದೆ ಹೇಳಿದಂತೆ 1008 ತಿರುನಾಮಗಳಲ್ಲಿ ಕೆಲವು ತಿರುನಾಮಗಳು ಮರುಕಳಿಸುತ್ತವೆ. ಅಂದರೆ ಅವುಗಳ ಅರ್ಥವು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. 130ನೇ ತಿರುನಾಮದಲ್ಲಿ ವೇದವಿತ್ತೆಂದರೆ ವೇದಗಳ ನಿಜವಾದ ಅರ್ಥವನ್ನು ಸಂಪೂರ್ಣವಾಗಿ ತಿಳಿದಿರುವವನು ಎಂದು ಅರ್ಥ. ಈಗ 133ನೇ ವೇದವಿತ್ ತಿರುನಾಮದ ಅರ್ಥವೇನೆಂದು ನೋಡೋಣ. ಒಮ್ಮೆ ರಾಮ, ಸೀತಾ ಮತ್ತು ಲಕ್ಷ್ಮಣರು ಸುತೀಕ್ಷ್ಣ ಋಷಿಯ ಆಶ್ರಮಕ್ಕೆ ಹೋದರು. ಆ ವೃದ್ಧ ಋಷಿ ಬಹಳ ಸಂತೋಷದಿಂದ ರಾಮನನ್ನು ಅಪ್ಪಿಕೊಂಡು ಮೂವರನ್ನು ತನ್ನ ಸರಳ ಆಶ್ರಮಕ್ಕೆ ಸ್ವಾಗತಿಸಿದರು. ಅವರು ನಮಸ್ಕಾರ ಮಾಡಿದ ನಂತರ ಅವರಿಗೆ ಊಟ ತಯಾರಿಸಲು ಒಳಗೆ ಹೋದರು. ಆಗ ರಾಮನು, ಸೂರ್ಯ ಅಸ್ತಮಿಸಲು ಬಂದಿದೆ, ನಾನು ಸಂಧ್ಯಾ ವಂದನೆ ಮಾಡಿ ನಂತರ ಊಟ ಮಾಡುತ್ತೇನೆ ಎಂದು ಹೇಳಿ ರಾಮ ಮತ್ತು ಲಕ್ಷ್ಮಣರು ಹೊರಗೆ ಹೋದರು. ಅವರು ಹಿಂತಿರುಗಿ ಬಂದಾಗ ಋಷಿಯು ಊಟವನ್ನು ನೀಡುವ ಬದಲು ಆಕಾಶವನ್ನು ನೋಡುತ್ತಾ ನಿಂತಿದ್ದರು. ಅದಕ್ಕೆ ಲಕ್ಷ್ಮಣನು, ದಯವಿಟ್ಟು ನೀವು ತಯಾರಿಸಿದ ಊಟವನ್ನು ನಮಗೆ ನೀಡಿ ಎಂದು ಮೃದುವಾಗಿ ಹೇಳಿದನು. ಅದಕ್ಕೆ ಋಷಿ, ರಾಮನು ನಾರಾಯಣನ ಅವತಾರ. ಅವನೇ ವೇದಗಳು ಮತ್ತು ಧರ್ಮಶಾಸ್ತ್ರಗಳನ್ನು ನೀಡಿದ್ದಾನೆ. ಅವುಗಳಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಊಟ ಮಾಡಬಾರದೆಂದು ಹೇಳಲಾಗಿದೆ. ಈ ಸಮಯದಲ್ಲಿ ನಾನು ನಿಮಗೆ ಊಟ ನೀಡಿದರೆ ಧರ್ಮದ ನಿಯಮವನ್ನು ಉಲ್ಲಂಘಿಸಿದಂತಾಗುತ್ತದೆ. ಇನ್ನು ಸ್ವಲ್ಪ ಸಮಯದಲ್ಲಿ ರಾತ್ರಿ ಆಗುತ್ತದೆ, ದಯವಿಟ್ಟು ಸ್ವಲ್ಪ ಕಾಯಿರಿ ಎಂದು ಉತ್ತರಿಸಿದರು. ಅದಕ್ಕೆ ರಾಮನು ಮನಸ್ಸಿನಲ್ಲಿ ನಗುತ್ತಾ, ಇವನು ನಾನು ಲೋಕಕ್ಕೆ ಹೇಳಿದ ಧರ್ಮವನ್ನು ಗೌರವಿಸುವ ಸಜ್ಜನನು ಎಂದು ಯೋಚಿಸಿದನು. ಋಷಿ ರಾತ್ರಿಯಾದ ನಂತರವೇ ರಾಮ, ಲಕ್ಷ್ಮಣ ಮತ್ತು ಸೀತೆಗೆ ಯೋಗಿಗಳಿಗೆ ತಕ್ಕಂತಹ ಸರಳ ಆಹಾರವನ್ನು ನೀಡಿದರು. ವಾಲ್ಮೀಕಿ ಮಹರ್ಷಿಗಳು ರಾಮೋ ವಿಗ್ರಹವಾನ್ ಧರ್ಮಃ ಎಂದು ಹೇಳುತ್ತಾರೆ. ಅಂದರೆ ರಾಮನು ಧರ್ಮದ ಸ್ವರೂಪನೇ. ಭಗವಂತ ಎಲ್ಲರೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂದು ಬಯಸುತ್ತಾನೆ. ಅದಕ್ಕಾಗಿ ಆತನೇ ಧರ್ಮವನ್ನು ಅನುಸರಿಸಿ ಸುತೀಕ್ಷ್ಣ ಋಷಿಯಂತಹ ಉತ್ತಮ ಮಾದರಿಗಳನ್ನು ನಮಗೆ ತೋರಿಸುತ್ತಾನೆ. ಅವರು ಧರ್ಮವನ್ನು ಸಂಪೂರ್ಣವಾಗಿ ಪಾಲಿಸಿದವರು. ಅದು ತ್ರೇತಾಯುಗ. ಈಗ ಕಲಿಯುಗದಲ್ಲಿ ಜನರು ಪ್ರತಿಯೊಂದು ನಿಯಮವನ್ನು ಪ್ರಶ್ನಿಸಿ ಸಾಕ್ಷಿ ಇದ್ದರೆ ಮಾತ್ರ ಒಪ್ಪುತ್ತಾರೆ. ಆದರೂ ಭಗವಂತ ಎಂದಿಗೂ ಕೈಬಿಡುವುದಿಲ್ಲ. ಭಗವಂತನು ಸುತೀಕ್ಷ್ಣ ಋಷಿಯೊಂದಿಗೆ ಹೇಗೆ ಮುದ್ದಾಗಿ ಸಂತೋಷದಿಂದ ವರ್ತಿಸಿದನೋ ಹಾಗೆ ಭಗವಂತನು ನಮ್ಮ ಕಡೆಗೂ ಮುದ್ದಾಗಿ ನಗುತ್ತಾ, ನಾವು ತಪ್ಪು ಮಾಡಿದರೂ ಕೂಡ ಆತನು ಕೋಪಗೊಳ್ಳದೆ ಪ್ರೀತಿಯಿಂದ ನಮ್ಮನ್ನು ಸರಿಪಡಿಸಿ ಧರ್ಮದ ಮಾರ್ಗದಲ್ಲಿ ನಡೆಸಲು ನಿಧಾನವಾಗಿ ಮಾರ್ಗದರ್ಶನ ಮಾಡುತ್ತಾನೆ. ತಂಜಾವೂರಿನ ಸಮೀಪದ ವಾದವೂರ್ ರಾಮ ದೇವಾಲಯಕ್ಕೆ ಹೋದರೆ ರಾಮನ ಆ ದಿವ್ಯ ನಗು ನಮ್ಮನ್ನು ಮನಸೆಳೆಯುವಂತೆ ಮಾಡುತ್ತದೆ. ವೇದವಿತ್ ಎಂದರೆ ಧರ್ಮಶಾಸ್ತ್ರಗಳಲ್ಲಿ ಹೇಳಿದ ನಿಯಮಗಳನ್ನು ಜನರು ಪಾಲಿಸುವಂತೆ ಮಾಡುವವನು ಎಂದು ಅರ್ಥ. ನಾವು ಪ್ರತಿದಿನ ವೇದವಿದೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಧರ್ಮಶಾಸ್ತ್ರಗಳನ್ನು ಅನುಸರಿಸಿ ಶಾಂತಿಯುತ ಜೀವನ ನಡೆಸಲು ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.